ಹನುಮ ಜನ್ಮಸ್ಥಳದಲ್ಲಿ ಭಕ್ತರಿಗೆ ಸಿಗುತ್ತಿಲ್ಲ ಪ್ರಸಾದ. ಭಕ್ತರಿಂದ ಕೋಟಿ ಕೋಟಿ ಹಣ ಬಂದರೂ ಕನಿಷ್ಠ ಪ್ರಸಾದ ವ್ಯವಸ್ಥೆ ಇಲ್ಲದೆ ಪರದಾಟ. ಅಂಜನಾದ್ರಿಯಲ್ಲಿ ಅವ್ಯವಸ್ಥೆ ಕಂಡು ವಿಭಿನ್ನ ಪ್ರತಿಭಟನೆ ಮಾಡಿದ ರೈತರು. ಅಂಜನಾದ್ರಿ ಮುಂದೆ ರಸ್ತೆಯ ಮೇಲೆ ಮಲಗಿ ಪ್ರತಿಭಟನೆ. ಸ್ಥಳೀಯರ ಜೊತೆಗೂಡಿ ಸ್ಥಳೀಯ ರೈತ ಸಂಘಟನೆಗಳಿಂದ ಪ್ರತಿಭಟನೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಆಂಜನೇಯ ಜನ್ಮಸ್ಥಳವಾದ ಐತಿಹಾಸಿಕ ಅಂಜನಾದ್ರಿ ಬೆಟ್ಟದಲ್ಲಿ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆ, ಭಕ್ತರಿಗೆ ಪ್ರಸಾದ ಇಲ್ಲದೆ ಪರದಾಟ. ಕೋಟಿ ಕೋಟಿ ಹಣ ದುರುಪಯೋಗವಾಗ್ತಿದೆ ಎಂದು ಆಕ್ರೋಶ. ಪ್ರತಿ ತಿಂಗಳು ಲಕ್ಷಾಂತರ ಹಣ ಸಂಗ್ರಹವಾಗಿದ್ದು ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳು ಕಣ್ಣು ಇದ್ದರೂ ಕುರುಡರಂತೆ ವರ್ತಿಸುತ್ತಿರುವುದು ಬೇಸರದ ಸಂಗತಿ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶರಣಪ್ಪ ಪಂಪನಾಯ್ಕ, ಚಂದ್ರಶೇಖರ್, ಲಕ್ಷ್ಮಿ ಇತರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಕ್ತಾದಿಗಳಿಗೆ ಧಿಕ್ಕಾರ ಮಾಡಿದಂತ ಸರ್ಕಾರಕ್ಕೆ, ತಿಂಗಳ ಉಂಡಿಗೆ ಬಿದ್ದಂತ 30 ಲಕ್ಷಗಳನ್ನ ಉಂಡಿಗೆ ಕಟ್ತಕ್ಕಂತ ಸರ್ಕಾರಕ್ಕೆ ಹಿಂದೂ ದೇವಾಲಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರಕ್ಕೆ, ಹಿಂದೂ ದೇವಾಲಯಗಳ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರಕ್ಕೆ ಇವತ್ತೇನು ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯವಸ್ಥೆಯನ್ನ ಹದಗೆಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಂಜನೇಯಾದ್ರಿ ಬೆಟ್ಟ, ಇವತ್ತು ಆಂಜನೇಯಾದ್ರಿ ಪುರಂ ಇವತ್ತು ಸರ್ಕಾರದಿಂದ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಿಂದ ವಿಫಲವಾಗಿರ್ತಕ್ಕಂಥದ್ದು. ಇವತ್ತೇನು ಇಲ್ಲಿ ತ್ರಿಕಾಲ ಪೂಜೆ ನಡೆದು ಇಲ್ಲಿರ್ತಕ್ಕಂಥ ಜನಗಳ ಸಂರಕ್ಷಣೆ ಮಾಡತಕ್ಕಂಥದ ಒಂದು ಸಾಂಸ್ಕೃತಿಕ ನಾಡಾಗಿದ್ದು, ಇವತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸರಿಯಾಗಿ 3:09 ಬೆಳಗ್ಗೆ ಮಧ್ಯಾಹ್ನ ರಾತ್ರಿಗೆ ಪ್ರಸಾದ ಕೊಡಬೇಕಂತೇಳಿ ಹಲವು ಸಲ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಕರ್ನಾಟಕ ರೈತ ಸಂಘ ಭಕ್ತರೊಂದಿಗೆ ಇವತ್ತು ಆಂಜನೇಯಾದ್ರಿ ಬೆಟ್ಟದ ಮುಂಭಾಗದಲ್ಲಿ ಇವತ್ತು ಚಳವಳಿಯನ್ನು ಮಾಡಿ ಸರ್ಕಾರಕ್ಕೆ ಧಿಕ್ಕಾರ ಹೇಳೋದ್ರ ಜೊತೆಗೆ ಇವತ್ತು ಸರ್ಕಾರಕ್ಕೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ತ್ರಿಕಾಲ ಪೂಜೆ ಜೊತೆಗೆ ಪ್ರಸಾದ ವ್ಯವಸ್ಥೆ, ಶುದ್ಧ ಕುಡಿ ನೀರು ಕೊಡಬೇಕಂತೇಳಿ ಇವತ್ತು ಒತ್ತಾಯವನ್ನು ಇಟ್ಕೊಂಡಿವಿ. ನಿಮ್ಮ ಸರ್ಕಾರಕ್ಕೆ ಹಲವು ದಶಕಗಳಿಂದ ಇವತ್ತೇನು ಆಂಜನೇಯಾದ್ರಿ ಪುರಂ ಇವತ್ತು ತಮ್ಮ ಸರ್ಕಾರದ ವಶಕ್ಕಿದ್ದು ಇದುವರೆಗೆ ಇಲ್ಲಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಪಾಠಶಾಲೆ ಆಗಿರಲಿ ಮತ್ತು ಮಕ್ಕಳ ಭೋಜನ ಮತ್ತು ವಿದ್ಯಾಭ್ಯಾಸ ಆಗಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸರಿಯಾದ ರೀತಿಯಿಂದ ನಡೀತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಈ ಒಂದು ಆಂಜನೇಯಾದ್ರಿ ಬೆಟ್ಟವನ್ನು ಇವತ್ತು ಕಡೆಗಣಿಸಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸ್ಥಳೀಯ ಈಗೇನು ಸಂಸ್ಥೆಗಳಿದ್ದಾವೆ, ಇವತ್ತು ಕೊಪ್ಪಳ ಗವಿಮಠ ಇದೆ ಮತ್ತು ಸಿದ್ಧಗಂಗಾ ಮಠ ಇದೆ, ಇನ್ನೂ ಹಲವು ರಾಜ್ಯದಲ್ಲಿ ಮಠಗಳು ಇವತ್ತು ನಡೆಸ್ತಾ ಇದ್ದಾರೆ. ಯಾಕಂದರೆ ಒಂದು ಸಂಸ್ಥೆ ಇವತ್ತು 10,000 ಮಕ್ಕಳಿಗೆ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಸಾಂಸ್ಕೃತಿಕ ಪಾಠಶಾಲೆಯನ್ನು ಮಾಡಿದ್ದಾರೆ, ಹೈಟೆಕ್ ಕಾಲೇಜುಗಳನ್ನು ಮಾಡಿದ್ದಾರೆ. ಈ ಬರ್ತಕ್ಕಂಥ ಆಂಜನೇಯಾದ್ರಿ ಬೆಟ್ಟದಲ್ಲಿ ಇರ್ತಕ್ಕಂಥ ಇವತ್ತು ಆಂಜನೇಯಾದ್ರಿ ಪುರಮದಲ್ಲಿ ಯಾವುದೇ ರೀತಿಯಿಂದ ಸೌಲಭ್ಯ ವಂಚಿತ ಆಗಿದೆ. ಒಂದು ಸಂಸ್ಥೆ ಇವತ್ತು ಇದೆಲ್ಲ ಮಾಡ್ತಾ ಇದೆ. ಆಮೇಲೆ ಇಲ್ಲಿರ್ತಕ್ಕಂಥ ಸರ್ಕಾರ ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಆದರೆ ಆಂಜನೇಯಾದ್ರಿ ಪುರಕ್ಕೆ ಮತ್ತು ಆಂಜನೇಯಾದ್ರಿ ಬೆಟ್ಟಕ್ಕೆ ಇವತ್ತು ವಂಚನೆಯನ್ನು ಮಾಡ್ತಕ್ಕಂಥದ್ದು ನಾವು ಸ್ಥಳೀಯರು ಯಾರೂ ಸಹಿಸೋದಿಲ್ಲ. ಹೀಗಾಗಿ ಹಿಂದೆ ಒಬ್ಬ ಸಂತರಿಂದ ಇದನ್ನು ಎಲ್ಲಿತ್ತು ಆಂಜನೇಯಾದ್ರಿ ಬೆಟ್ಟ ಎಂಬುದು ಯಾರಿಗೆ ಗೊತ್ತಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಒಬ್ಬ ಮಹಾನ್ ನಾಯಕ ಇವತ್ತೆಲ್ಲ ಕ್ಲೀನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಇವತ್ತು ಸರ್ಕಾರದ ಲಾಭಕ್ಕಾಗಿ ಇವತ್ತು ಸರ್ಕಾರಕ್ಕೆ ಲಾಭ ಬರ್ತದೆ ಅಂತೇಳಿ ಸರ್ಕಾರಕ್ಕೆ ವಶಪಡಿಸಿಕೊಂಡಿದ್ರಿ. ಈ ಕೂಡಲೇ ಈ ಮನವಿಯನ್ನು ಸ್ವೀಕರಿಸಿದ ನಂತರ
ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಮಾಡಬೇಕಾಗಿದೆ. ಸಭೆ ಮಾಡಿ ಇಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಇದನ್ನು ಅಂಜನಾದ್ರಿಪುರವನ್ನು ಒಪ್ಪಿಸಿದರೆ ಇವತ್ತೇನು ಕೊಪ್ಪಳ ಅಜ್ಜನ ಮಠ ವ್ಯವಸ್ಥಾಪಕರು ಯಾರು ಬಂದಿದ್ದಾರೆ ಅವ್ರನ್ನೂ ಕೂಡ ಪೊಲೀಸ್ ಇಲಾಖೆಯವ್ರನ್ನ ಅವ್ರನ್ನ ಕರೆಸಬೇಕಂತೇಳಿ ಹೇಳಿ ಮತ್ತೊಮ್ಮೆ ಈಗ ಅವ್ರ ಅಧಿಕಾರಿಗಳು ಬಂದ್ರೆ ನಾವು ಮನವಿಯನ್ನು ಓದಿ ಮನವಿಯನ್ನು ಕೊಟ್ಟು ನಾವು ಮುಂಬರುವ ದಿನಗಳಲ್ಲಿ ಸೂಕ್ತವಾದ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದು ಅಂತೇಳಿ ಒತ್ತಾಯವನ್ನು ಮಾಡಿ ನಾವು ಮುಗಿಸ್ತೀವಿ. ಹಾಗಾಗಿ ಅಧಿಕಾರಿಗಳು ಅವ್ರನ್ನ ಕರೆಸ್ಬೇಕು. ಸಾಕಬಲಿ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯನ್ನು ಬಂದ್ ಮಾಡಿ ಕರೆಯನ್ನು ಮಾಡ್ತೀವಿ. ಈ ಆಂಜನೇಯರ ಉಳಿವಿಗಾಗಿ ನಾವು ಚಳವಳಿ ಮಾಡೋದಕ್ಕೆ ಎಲ್ಲರೂ ಭಕ್ತರೊಂದಿಗೆ ಸಿದ್ಧ ಇದ್ದೇವೆ ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಅದರ ಜೊತೆಗೆ ವಿಶೇಷವಾಗಿ ಇಲ್ಲಿ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ ಮತ್ತು ಇಲ್ಲೇನು ಅಂಗಡಿಕಾರರಿದ್ದಾರೆ ಮತ್ತು ಇತರೆ ಸಾಮಗ್ರಿಗಳು ಮಾರತಕ್ಕಂಥದ್ದಾಗಿರ್ಬೋದು, ದೇಶ ವಿದೇಶದಿಂದ ಬರ್ತಕ್ಕಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಾಗಿರ್ಬೋದು. ಈ ಭಾಗದಲ್ಲಿ ಅತಿ ಹೆಚ್ಚು ಕಾಡು ಪ್ರಾಣಿಗಳಿದ್ದಾವೆ. ಅಲ್ಲಿ ಕೂಡ ಕಾಡು ಪ್ರಾಣಿಗಳಿಗೆ ಹಾನಿ ಆಗಿರದಂತೆ ಅರಣ್ಯ ಇಲಾಖೆ ಭದ್ರತೆಯನ್ನು ನೀಡ್ತಕ್ಕಂಥದ್ದು. ಅದರ ಜೊತೆಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು